ಎಲ್ಲ ಸಿನಿ ಲವರ್ಸ್ಗೂ ವೆಲ್ಕಮ್ ಬ್ಯಾಕ್ ಟು ಸೋ ಸಿನಿಮ್ಯಾಟಿಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯೋಗೇಶ್. ಸ್ಕ್ವಿಡ್ ಗೇಮ್ ಸೀಸನ್ 1 ಯಾರಿಗೆ ಗೊತ್ತಿಲ್ಲ, ಆಲ್ರೆಡಿ ಬಂದು ನೆಟ್ಫ್ಲಿಕ್ಸಲ್ಲಿ ಬ್ಲಾಕ್ ಬಸ್ಟರ್ ಆಯಿತು ಆ್ಯಂಡ್ ಇದ್ರ ಬಗ್ಗೆ ಕ್ರಿಯೇಟ್ ಆಗಿ ಟಾಕು ನೆಕ್ಸ್ಟ್ ಲೆವೆಲ್ಲು. ಒಂದು ಸಣ್ಣ ರೀಕ್ಯಾಪ್ ಮಾಡೋದಾದರೆ, ಈ ಗೇಮು ಬೇಸಿಕಲಿ ಯಾರು ಫಿನಾನ್ಷಿಯಲಿ ಕ್ರೈಸಿಸ್ ಆಗಿ ದುಡ್ಡೇ ಇಲ್ಲದೆ ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ಇರ್ತಾರೆ ಅಂಥವ್ರನ್ನ ಒಂದು ಗ್ರೂಪ್ ಅನ್ಬೋದು ಟ್ರ್ಯಾಕ್ ಮಾಡಿ ಅಂಥವ್ರಿಗೆ ಗೇಮ್ ಆಡೋಕ್ಕೆ ಇನ್ವೈಟ್ ಮಾಡ್ತಾರೆ. ಅದರೊಳಗೆ ಅವ್ರು ಗೆದ್ದರೆ ಅವ್ರ ಲೈಫ್ ಲಾಂಗ್ ಸೆಟ್ಲ್ ಆಗೋಷ್ಟು ದುಡ್ಡು ಅವ್ರ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದರಿಂದ ಆಸೆಗೊಳಗಾಗಿ ಆ ಗೇಮ್ನ ಆಡೋಕ್ಕೆ ಬರೋರಿಗೆ ಅವ್ರಿಗೂ ಐಡಿಯಾ ಇರಲ್ಲ ಆ ಗೇಮ್ ಯಾವ ಥರ ಇರುತ್ತೆ ಅಂತ. ಬಟ್ ಎಷ್ಟೊಂದು ಜನ ಆ ಗೇಮ್ ಆಡೋಕ್ಕೆ ಅಂತ ಹೋಗ್ತಾರೆ ಆ್ಯಂಡ್ ಅವ್ರು ಯಾವ ಜಾಗಕ್ಕೆ ಹೋಗ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಆ ಜಾಗಕ್ಕೆ ಹೋದಾಗ ಫಸ್ಟ್ ಗೇಮ್ ಆಡೋವರೆಗೂ ಅವ್ರಿಗೊಂದು ಕುತೂಹಲ ಇರುತ್ತೆ. ಫಸ್ಟ್ ಗೇಮ್ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಗೆದ್ದವರು ದುಡ್ಡು ಗೆಲ್ತಾರೆ, ಸೋತವರು ಸಾಯ್ತಾರೆ. ಸೊ ಈ ಥರದ್ದೊಂದು ಭಯಾನಕ ವೆಬ್ ಸೀರೀಸ್ ಅಂದರೆ ಅದು ಸ್ಕ್ವಿಡ್ ಗೇಮ್. ಬಟ್ ಇವಾಗ ಸ್ಕ್ವಿಡ್ ಗೇಮ್ 2 ರಿಲೀಸ್ ಆಗಿದೆ, ಅದು ನೆಟ್ಫ್ಲಿಕ್ಸಲ್ಲಿ ಅವೈಲೇಬಲ್ ಇದೆ. ಬಟ್ ಈ ಸ್ಕ್ವಿಡ್ ಗೇಮ್ 2ಗೆ ಸ್ವಲ್ಪ ನೆಗೆಟಿವ್ ಟಾಕ್ ಬಂದಿದೆ. ಅದು ಯಾಕೆ ಇರ್ಬೋದು, ಸೊ ಆ ವಿಷಯನ ನಿಮ್ಗೆ ತಿಳಿಸ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಮುಂದುವರಿಸಿ. ಸ್ಕ್ವಿಡ್ ಗೇಮ್ ಸೀಸನ್ 2 ಫಸ್ಟ್ ಸೀಸನಲ್ಲಿ ಗೆದ್ದು ಅಷ್ಟು ದುಡ್ಡು ತಗೊಂಡೋಗಿರೋ ಒಬ್ಬ ವ್ಯಕ್ತಿ ಒಂದು ಟ್ರಾಮಾದಲ್ಲಿ ಸಿಗಾಕೊಂಡಿರ್ತಾನೆ. ಯಾಕೆಂದರೆ ಅವ್ನಿಗೆ ಅನಿಸ್ತಿರುತ್ತೆ ಅವನ ಹತ್ರ ಇರೋ ದುಡ್ಡು ಎಷ್ಟೋ ಜನದ ಪ್ರಾಣ, ಅವ್ರು ಸತ್ತಿರೋ ದುಡ್ಡನ್ನ ನನ್ನ ಅಕೌಂಟಲ್ಲಿ ಇಟ್ಕೊಂಡಿದ್ದೀನಿ, ಅದನ್ನ ಅವನಿಗೆ ಪ್ರಾಪರಾಗಿ ಯುಟಿಲೈಸು ಮಾಡೋಕ್ಕಾಗಲ್ಲ. ಆ ಥರ ಒಂದು ಟ್ರಾಮಾದಲ್ಲಿ ಸಿಗಾಕೊಂಡಿರ್ತಾನೆ. ಸೊ ಅವನಿಗೆ ಆ ಟ್ರಾಮಾದಿಂದ ಹೊರಗಡೆ ಬರಬೇಕು ಅಂತ ಅವ್ನು ಡಿಸೈಡ್ ಮಾಡಿ ಈ ಥರ ಗೇಮ್ನ ನಡೆಸ್ತಿರೋ ಒಂದು ಗ್ರೂಪ್ನ ಕಂಪ್ಲೀಟಾಗಿ ಇಲ್ದಿರೋ ಥರ ಮಾಡಬೇಕು, ಹೇಗಾದರೂ ಮಾಡಿ ಅದನ್ನ ನಿಲ್ಲಿಸ್ಬೇಕು, ಎಷ್ಟೊಂದು ಜನ ಸಾಯೋದನ್ನ ನಿಲ್ಲಿಸ್ಬೇಕು ಅಂತ ಅವನು ಒಂದ್ಸತಿ ಡಿಸೈಡ್ ಮಾಡ್ತಾನೆ. ಅವನು ಎಷ್ಟೋ ದಿನದಿಂದ ಆ ಗ್ರೂಪ್ನ ಹುಡ್ಕಕ್ಕೆ ಅಂತ ಒಂದು ಗ್ಯಾಂಗ್ನೇ ಕಟ್ಕೊಂಡು ಅವ್ರಿಗೆ ಎಷ್ಟೊಂದು ದುಡ್ಡು ಕೊಟ್ಟು ಅವನು ಆ ಗ್ರೂಪ್ನ ಹುಡುಕ್ತಿರ್ತಾನೆ. ಸೊ ಇಷ್ಟೊಂದು ದುಡ್ಡು ಅವನು ಬರೀ ಇಂಥದಕ್ಕೆ ಖರ್ಚು ಮಾಡಿರ್ತಾನೆ. ಸೊ ಈ ಸತಿ ನಮ್ಮ ಹೀರೋ ಏನಾದರೂ ಮಾಡಿ ಈ ಗೇಮ್ನ ಈ ಗ್ರೂಪ್ನ ನಿಲ್ಲಿಸ್ಬೇಕು ಅಂದ್ಬಿಟ್ಟು ಮತ್ತೆ ಆ ಗ್ರೂಪ್ ಒಳಗೆ ಆ ಗೇಮ್ ಒಳಗೆ ಎಂಟ್ರಿ ಕೊಡೋಕ್ಕೆ ಎಲ್ಲ ಥರ ಪ್ರಯತ್ನನೂ ಮಾಡ್ತಾನೆ ಆ್ಯಂಡ್ ಸಕ್ಸಸ್ ಕೂಡ ಆಗ್ತಾನೆ. ಬಟ್ ಇವನು ಎಷ್ಟೇ ಬುದ್ಧಿವಂತ ಆಗಿದ್ರು ಆ ಗ್ರೂಪ್ ಏನಿರುತ್ತೆ ಇವನ್ಕಿಂತ ಅಹೆಡ್ ಆಗಿ ಯೋಚನೆ ಮಾಡ್ತಿರ್ತಾರೆ. ಇವನು ಅಲ್ಲಲ್ಲಿರೋ GPS ಆಲ್ರೆಡಿ ಕಿತ್ತಾಕಿ ಇವನು ಇನ್ನೊಬ್ಬರಿಗೆ ಟ್ರ್ಯಾಕೇ ಆಗದಿರೋ ಥರ ಮತ್ತೆ ವಾಪಸ್ ಆ ಲೊಕೇಶನ್ ಕರ್ಕೊಂಡೋಗಿ ಪುನಃ ಅವನಿಗೆ ಫಸ್ಟಿಂದ ಗೇಮ್ ಆಡೋ ಥರ ಸಿಚುವೇಶನ್ಗೆ ಕ್ರಿಯೇಟ್ ಮಾಡ್ತಾರೆ. ಸೊ ಇಲ್ಲಿ ಹೀರೋಗೆ ಆಪ್ಷನ್ನೇ ಇಲ್ಲ. ಅವನು ಫಸ್ಟ್ ಸೀಸನಲ್ಲಿ ಆಡಿದ ಥರನೇ ಈ ಸೀಸನಲ್ಲೂ ಅವನು ಬದುಕಬೇಕು ಅಂದರೆ ಅವನ ದುಡ್ಡು ವಾಪಸ್ ಗಳಿಸ್ಬೇಕು ಅಂದರೆ ಮತ್ತೆ ಗೇಮ್ ಆಡಬೇಕು. ಬಟ್ ಈ ಸತಿ ಅವ್ನು ದುಡ್ಡು ಮಾಡೋ ಇಂಟೆನ್ಷನಲ್ಲಿ ಗೇಮ್ ಆಡ್ತಿರಲ್ಲ, ಹೇಗಾದರೂ ಮಾಡಿ ಈ ಗ್ರೂಪ್ನ ಸ್ಟಾಪ್ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲೇ ಗೇಮ್ ಆಡ್ತಿರ್ತಾನೆ. ಆ್ಯಂಡ್ ಫಸ್ಟ್ನೇ ಗೇಮು ನೀವು ಆಲ್ರೆಡಿ ನೋಡಿರ್ತೀರಾ ಸೀಸನ್ 1ನಲ್ಲಿ, ಅದೇ ಗೇಮು ಈ ಸೀಸನಲ್ಲೂ ಕೂಡ ಫಸ್ಟ್ನೇ ಗೇಮ್ ಅದೇ ಇರುತ್ತೆ. ಆ ಗೇಮ್ ಇವನಿಗೆ ಗೊತ್ತಿರೋದ್ರಿಂದ ಎಷ್ಟೋ ಜನನ ಇವನು ಕಾಪಾಡ್ತಾನೆ. ಅವಾಗ ಜನಕ್ಕೆ ಗೊತ್ತಾಗುತ್ತೆ ಅಲ್ಲಿರೋರಿಗೆ ಇವನಿಗೆ ಆ ಗೇಮ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಇವನ ಹತ್ರ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಇವನ ಹತ್ರ ಹೆಲ್ಪ್ ತಗೊಳಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಸೆಕೆಂಡ್ನೇ ಗೇಮಿಂದ ಇವ್ನಿಗೆ ಗೊತ್ತಾಗುತ್ತೆ ಇವನು ಆಡಿದ ಟೈಮಲ್ಲಿ ಇದ್ದಿದ್ದ ಗೇಮ್ಸ್ಗಳು ಈ ಸತಿ ಕಂಟಿನ್ಯೂ ಆಗ್ತಿಲ್ಲ, ಈ ಸತಿ ಇವರು ಹೊಸ ಗೇಮ್ಸ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ ಆ್ಯಂಡ್ ಅದು ಇನ್ನೂ ಡಿಫಿಕಲ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಕೆಲವೊಮ್ಮೆ ಆ ಗೇಮ್ ಡಿಫಿಕಲ್ಟ್ ಅನ್ಸ್ಬೋದು, ಕೆಲವೊಮ್ಮೆ ಸಿಕ್ಕಾಪಟ್ಟೆ ಸಿಂಪಲ್ ಗೇಮ್ ಅನ್ಸ್ಬೋದು, ಆದರೆ ಹೋಗೋದು ಅವ್ರ ಪ್ರಾಣ. ಆ್ಯಂಡ್ ಇದರೊಳಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಿದ್ದು ಆ ವೋಟಿಂಗ್. ಯಾಕೆಂದರೆ ಪ್ರತಿ ಸತಿನೂ ಒಂದೊಂದು ಗೇಮ್ ಆದಮೇಲೂ ಒಂದೊಂದು ಸತಿ ವೋಟಿಂಗ್ ಇರುತ್ತೆ. ಇದರೊಳಗೆ ಅರ್ಧ ಜನ ನಾನು ವಾಪಸ್ ಆಡಬೇಕು ಅಂತ ವೋಟ್ ಮಾಡಿದ್ರೆ ಇನ್ನು ಅರ್ಧ ಜನ ಇಲ್ಲ ನನಗಿರೋ ಅಮೌಂಟೇ ಸಾಕು ನಾನು ವಾಪಸ್ ಹೊಟ್ಟೋಗ್ತೀನಿ ಅಂತ ಅನ್ಕೊಂತಿರ್ತಾರೆ. ಈ ಕಾನ್ಫ್ಲಿಕ್ಟ್ಸು ನೀವು ವೆಬ್ ಸೀರೀಸ್ ನೋಡ್ಬೇಕಾದ್ರೆ ತುಂಬ ಮಜಾ ಕೊಡುತ್ತೆ. ಈ ಸೀಸನಲ್ಲಿ ಇಷ್ಟೊಂದು ಒಳ್ಳೆ ಐಡಿಯಾಸು, ಇಷ್ಟೊಂದು ಒಳ್ಳೆ ಗೇಮ್ಸು, ಒಳ್ಳೆ ರೈಟಿಂಗ್ ಇದ್ರೂ ಜನಕ್ಕೆಲ್ಲೋ ಈ ವೆಬ್ ಸೀರೀಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೀಸನ್ 1 ಅವ್ರಿಗೆ ಹತ್ರ ಆಗಲಿಲ್ಲ. ಯಾಕಿರ್ಬೋದು ಅಂತ ಒಂದ್ಸತಿ ಯೋಚನೆ ಮಾಡಿದಾಗ ನೀವು ಸೀಸನ್ 1 ನೋಡಿದ್ರೆ ಅವನ ಗೇಮ್ ಒಳಗೆ ಎಂಟ್ರಿ ಆಗ್ತಾನೆ, ಹಾಗೆ ಎಷ್ಟೊಂದು ಜನ ಎಂಟ್ರಿ ಆಗ್ತಾರೆ, ಗೇಮ್ ಆಡ್ತಾರೆ ಆ್ಯಂಡ್ ಒಂದು ಪ್ರಾಪರ್ ಕ್ಲೋಜರ್ ಅಂತ ಇರುತ್ತೆ. ಆ ವೆಬ್ ಸೀರೀಸ್ ನೀವು ನೋಡಿದಾಗ ಒಂದು ಕಂಪ್ಲೀಟ್ ವೆಬ್ ಸೀರೀಸ್ ನೋಡಿದೆ ಅನ್ನೋ ಫೀಲ್ ನಿಮ್ಗೆ ಕೊಡುತ್ತೆ. ಬಟ್ ಈ ಸೀಸನ್ 2ಅಲ್ಲಿ ಅವ್ರು ಮಾಡಿದ ಮಿಸ್ಟೇಕ್ ಏನು ಅಂದರೆ ಒಳ್ಳೆ ರೈಟಿಂಗ್ ಇದ್ರೂ ಕ್ಲೋಜರ್ ಮಾತ್ರ ಬರೀ 7 ಎಪಿಸೋಡ್ಗೆ ಇಟ್ಟಿದ್ದಾರೆ ಆ್ಯಂಡ್ ನಿಮಗೆ ಅಲ್ಲಿ ಪ್ರಾಪರ್ ಕ್ಲೋಜರೇ ಇಲ್ಲ. ಅರ್ಧ ಸಿನಿಮಾ ನೋಡಿ ಎದ್ದು ಬರೋ ಥರ ಫೀಲಿಂಗ್ ಕೊಡುತ್ತೆ. ನಮಗೆ ಒಂದು ವೆಬ್ ಸೀರೀಸ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ನಾವು ಕಾಯ್ತಿರ್ತೀವಿ. ಅಂಥದ್ರಲ್ಲಿ ಇವರು ಪ್ರಾಪರ್ ಕ್ಲೋಜರೇ ಇಲ್ಲದೆ ಒಂದು ವೆಬ್ ಸೀರೀಸ್ನ ಅರ್ಧಕ್ಕೆ ಆಲ್ ಆಫ್ ಅ ಸಡನ್ ಸ್ಟಾಪ್ ಮಾಡಿ ನೆಕ್ಸ್ಟ್ ಇನ್ನೊಂದು ಸೀಸನ್ ಬರುತ್ತೆ ಅಂತ ಹೇಳೋದು ಎಷ್ಟು ಸರಿ? ಅದೆಲ್ಲೋ ಈ ವೆಬ್ ಸೀರೀಸ್ಗೆ ಒಂದು ಹೊಡೆತ ಬಿತ್ತು ಅಂತ ನನಗನ್ನಿಸ್ತು. ಅದು ಬಿಟ್ಟರೆ ಈ ವೆಬ್ ಸೀರೀಸ್ ರೈಟಿಂಗ್ ಆಗಲಿ ಆ ಗೇಮ್ಸ್ ಆಗಲಿ ಸಕಾರ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇದರೊಳಗೆ ಮೇಯ್ನ್ ಅಡ್ವಾಂಟೇಜ್ ಏನು ಅಂದರೆ ಅಷ್ಟು ಜನ ಗ್ರೂಪ್ ಇದ್ರೂ ನೀವು ಪ್ರತಿಯೊಬ್ಬರ ಹತ್ರನೂ ಕನೆಕ್ಟ್ ಆಗ್ತಿರ್ತೀರಾ, ಪ್ರತಿಯೊಬ್ಬರು ಗೇಮ್ ಆಡ್ಬೇಕಾದ್ರೂ ಅವ್ರ ಜೊತೆನೂ ನೀವು ಕನೆಕ್ಟ್ ಆಗ್ತೀರಾ. ಅದು ಈ ಸೀರೀಸ್ದು ಸ್ಟ್ರೆಂತ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬರ್ಕೊಂಡಿದ್ದಾರೆ. ಸೊ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಬರ್ಕೊಂಡಿರೋ ಈ ವೆಬ್ ಸೀರೀಸು ಒಂದು ಪ್ರಾಪರ್ ಕ್ಲೋಜರ್ ಕೊಡಲಿಲ್ಲ ಅನ್ನೋದೇ ಒಂದು ಬೇಜಾರಷ್ಟೇ. ಆ್ಯಂಡ್ ಈ ವೆಬ್ ಸೀರೀಸು ನೆಕ್ಸ್ಟ್ ಸೀಸನ್ ಬರುತ್ತೆ, ಅದು ಹೊಸದಾಗಿ ಏನೂ ಹೇಳಲ್ಲ, ಇದ್ರದ್ದೇ ಕ್ಲೋಜರ್ ಅಷ್ಟೇ ಇರುತ್ತೆ ಅವ್ರದ್ದು.
ಆ 7 ಎಪಿಸೋಡ್ ಏನಿತ್ತು ಅಷ್ಟೂ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಅದರೊಳಗೂ ಆ ರಿಂಗ್ ಒಂದು ಗೇಮ್ ಇದೆ, ಆ ಟಾಸ್ಕ್ ನೀವು ನೋಡಬೇಕು, ಅಷ್ಟು ಮಜಾ ಕೊಡುತ್ತೆ ಆ ಟಾಸ್ಕ್. ಈ ಥರ ಭಯಾನಕ ವೆಬ್ ಸೀರೀಸ್ ನೀವೇನಾದ್ರೂ ನೋಡಬೇಕು ಅಂದ್ಕೊಂಡ್ರೆ ಇವನ್ ಸೀಸನ್ 2 ಕೂಡ ನೆಟ್ಫ್ಲಿಕ್ಸಲ್ಲಿ ಅವೈಲಬಲ್ ಇದೆ. ಈಗಲೇ ಹೋಗಿ ನೋಡಿ. ಆ್ಯಂಡ್ ನೀವು ನೋಡಿದ್ಮೇಲೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಒಂದ್ಸತಿ ಹೇಳಿ. ಇದು ಇವತ್ತಿನ ರಿವ್ಯೂ ಆಗಿತ್ತು. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಲ್ಲಿರೋ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.